ಕಾತರದಿಂದ ಕಾಯ್ತಾ ಇರುವಂತಹ ರೋಚಕವಾದಂತಹ ಕಂಬಳ ಸ್ಪರ್ಧೆ ಇನ್ನೇನು ಕೆಲವೇ ಸಮಯದಲ್ಲಿ ಶುರು ಆಗ್ತಾ ಇದೆ. ಅದಕ್ಕೂ ಮುಂಚೆ ನಾವು ಆ ಕಂಬಳಕ್ಕೆ ಭಾಗವಹಿಸುವಂತಹ ಕೋಣಗಳಿರುವಂತಹ ಟೆಂಟ್ ಯಾವ ರೀತಿ ಬಿರುಸಿನ ಚಟುವಟಿಕೆಯಲ್ಲಿ ತೊಡಗಿದೆ ಅನ್ನೋದನ್ನ ನೋಡಕ್ ಬಂದಿದ್ದೀವಿ. ಸೊ ಇಲ್ಲಿ ಇಷ್ಟೊತ್ತು ನೀವು ನೋಡಿದ್ರಿ, ಇಲ್ಲಿ ಕೋಣಗಳಿಗೆ ಮಸಾಜನ್ನ ಮಾಡ್ತಾ ಇದ್ರು, ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ, ಜೊತೆಗೆ ಕೋಣವನ್ನು ಓಡಿಸೋರು ಕೂಡ ನನ್ನೊಟ್ಟಿಗಿದ್ದಾರೆ, ಅವ್ರಿಗೂ ಕೂಡ ಇಲ್ಲಿ ಮಸಾಜನ್ನ ಮಾಡ್ತಾ ಇದ್ರು. ಸೊ ಎಲ್ಲರೂ ಆ ಕೋಣವನ್ನ ಈ ರೇಸಲ್ಲಿ ಭಾಗವಹಿಸ್ಲಿಕ್ಕೆ ಈ ಟೆಂಟಲ್ಲಿ ಇರೋ ಅಂಥವ್ರು ಆ ಕ್ಷಣವನ್ನ ಎದುರು ನೋಡ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ, ಹೇಗನ್ನಿಸ್ತಾ ಇದೆ ಈ ಕಂಬಳದಲ್ಲಿ ಭಾಗವಹಿಸ್ತಾ ಇರುವಂಥ ಅವರ ಕೋಣಗಳ ಸ್ಪೆಷಾಲಿಟಿ ಏನು ತಿಳ್ಕೊಳ್ಳೋಣ. ಸೊ ಈಗ ಹೇಗನ್ಸುತ್ತೆ ಸ್ಪರ್ಧೆನಲ್ಲಿ ಭಾಗವಹಿಸ್ತಾ ಇದ್ದೀರಿ, 11:30 ಇನ್ನೇನು ಆಗ್ತಾ ಬಂತು, ನಿಮ್ಮ ಓಟ ಶುರುವಾಗ ಸಮಯ. ಸೊ ಹೇಗನ್ನಿಸ್ತಾ ಇದೆ, ಕೋಣಗಳನ್ನೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ? ಅದೇ ತುಂಬ ಎಕ್ಸೈಟ್ ಆಗಿದ್ದೇವೆ ನಾವು ಕೂಡ. ನೋಡಬೇಕು ಈಗ, ಅದೇ ಮಂಗಳೂರಲ್ಲಿ ಆದರೆ ಇಷ್ಟೊತ್ತಿಗೆಲ್ಲ ಇಳಿತಿತ್ತು ಕೋಣ, ಇಲ್ಲಿ ತೊಗೊಳ್ಳಿ ತಡ ಆಯಿತು. ನೋಡಬೇಕು ಈಗ, ಅದೇ ತುಂಬ ಎಕ್ಸೈಟ್ ಆಗಿದ್ದೇವೆ. ಸರ್, ಇದುವರೆಗೂ ನೀವು ನಿಮ್ಮ ಕೋಣಗಳು ಎಷ್ಟು ಪ್ರಶಸ್ತಿಯನ್ನು ಬಾಚಿದ್ದೀರಿ? ಇವತ್ತಿನ ಈ ಒಂದು ಸ್ಪರ್ಧೆಯಲ್ಲಿ ನಿಮ್ಮ ಸ್ಪರ್ಧೆಯಿಂದ ಜನ ಏನನ್ನ ನಿರೀಕ್ಷೆ ಮಾಡ್ಬೋದು? ಇಲ್ಲ, ಅದೇ ಪ್ರೈಸ್ ಅಂತ ಒಂದೇ ಮಾಡಿದ್ದು, ಅದೇ ಪ್ರೈಸ್ಗೆ ಅಂತ ಅಲ್ಲ, ಒಂದು ಭಾಗವಹಿಸ್ಬೇಕಂತ. ಆದಷ್ಟು ಕಾಂಪಿಟೇಷನ್ ಕೊಡ್ತೇವೆ ನಾವು ಕೂಡ ಎಲ್ಲರಿಗೂ, ಪ್ರತಿ ಸಾರಿ ಕೂಡ ಕೊಟ್ಟಿದ್ದೇವೆ. ಅದೇ ಸೆಮಿಫೈನಲ್ ಕೊಡ್ತೇವೆ. ನಿಮ್ಮ ಜೊತೆ ಈ ಕಂಬಳದಲ್ಲಿ ಸ್ಪರ್ಧಿಗಳಾಗಿ ಬರೋರಿಗೆ ಒಳ್ಳೆ ಟಫ್ ಕಾಂಪಿಟೇಷನ್ ನೀವು ಕೊಡ್ತೀರಿ? ಹೌದೌದು, ಖಂಡಿತ. ಪ್ರತಿ ಸಾರಿ ಕೂಡ ಕೊಟ್ಟಿದ್ದೇವೆ, ಈ ಬಾರಿ ಕೂಡ ಕೊಡ್ತೇವೆ. ನಾವು ಬೈಂದೂರಿಂದ ಬಂದ ಸರ್, ಸಮೃದ್ಧಿ ಪ್ರಸಿದ್ಧ ದುರ್ಗಾ ಫ್ರೆಂಡ್ಸ್ ಕಂಚಿಕಾನಿಂದ. ನಾವು ಆ ಕಡೆ ಎಲ್ಲ ಬರ್ತೇವೆ, ಬೆಂಗಳೂರಿಗೆ ಬರೋದು ಈಗ ಪ್ರಥಮ. ಸೊ ಹೇಗನ್ನಿಸ್ತಾ ಇದೆ, ಘಟ್ಟ ದಾಟಿ ಆಚೆ ಬಂದಿದ್ದೀರಿ, ನಿಮ್ಮ ಸ್ಪರ್ಧೆಗೆ ನಿಮ್ಮ ಕೋಣಗಳು ತಯಾರಿದ್ದಾವೆ, ಓಡೋರು ರೆಡಿ ಇದ್ದಾರೆ. ಸೊ ಹೇಗನ್ನಿಸ್ತಾ ಇದೆ? ತುಂಬ ಉತ್ತಮವಾಗಿದೆ ಸರ್. ಏನಾದ್ರು ವ್ಯತ್ಯಾಸ ಅನ್ಸುತ್ತಾ ಅಲ್ಲಿಗೂ ಇಲ್ಲಿಗೂ? ಅಲ್ಲಿಗೆ ಅಂದರೆ ಸ್ವಲ್ಪ ಪ್ರಯಾಣದ ದೂರ ಬಿಟ್ಟರೆ ಮತ್ತೇನು ವ್ಯತ್ಯಾಸ ಇಲ್ಲ, ಒಳ್ಳೆ ಉತ್ತಮ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇವತ್ತು ನಿಮ್ಮ ಸ್ಪರ್ಧೆನಲ್ಲಿ ನಿಮ್ಮ ಕೋಣಗಳು ಭಾಗವಹಿಸ್ತಾ ಇದ್ದಾವೆ, ಎಷ್ಟು ಓಪ್ಸ್ ಇದೆ ಗೆಲುವಿನ ಬಗ್ಗೆ ನಿಮಗೆ? 100% ಓಪ್ಸ್ ಇದೆ. ಹೌದು. ಸೊ ಇದು ನೀವು ಎಷ್ಟನೇ ಕಂಬಳದ ಓಟದಲ್ಲಿ ಭಾಗವಹಿಸ್ತಾ ಇರೋದು? ನಾನು ಇದು 2ನೇ ವರ್ಷ, ಅದು 2ನೇ ಕಂಬಳದಲ್ಲಿ. ಸೊ ನಿಮಗೂ ನೀವು ಭಾಗವಹಿಸುವಂಥ, ನಿಮ್ಮ ಜೊತೆ ಓಡುವಂಥ ಈ ಕೋಣಗಳಿಗೂ ಯಾವ ರೀತಿ ಸಂಬಂಧ ಇದೆ, ಹೇಗೆ ಅದ್ರ ಜೊತೆ ನೀವು ರ್ಯಾಪೋ ಮೇಂಟೈನ್ ಮಾಡಿದ್ದೀರಿ? ಅವುಗಳ ಜೊತೆ ನಾವು ಡೈಲಿ ಇರ್ತೇವೆ, ಉಳುಮೆಯಲ್ಲಿ ಮತ್ತು ಬೇರೆ ಟೈಮ್ಗಳಲ್ಲಿ ಇರ್ತೇವೆ. ಸೊ ನಿಮ್ಮ ಜೊತೆ ಪಳಗಿದಾವ ಕೋಣಗಳು? ನಮ್ಮ ಜೊತೆ ಕೇಳ್ತೇವೆ. ಈ ಸ್ಪರ್ಧೆನಲ್ಲಿ ನೀವು ಟಫ್ ಕಾಂಪಿಟೇಷನ್ ಕೊಡ್ತೀರಾ ನಿಮ್ಮ ಜೊತೆ ಭಾಗವಹಿಸೋರಿಗೆ? ಟಫ್ ಕಾಂಪಿಟೇಷನ್ ಕೊಡ್ತೇವೆ. ಪುತ್ತೂರು ಕಂಪ ಜತೀನ್ ಸುದರ್ಶನ ನಾಯ್ಕ ಅಂತ ಹೆಸರಲ್ಲಿ ಕೋಣವನ್ನು ಓಡಿಸ್ತಿದ್ದೇವೆ. ಈಗ ಅಂತಿಮ ಹಂತದ ತಯಾರಿಯಲ್ಲಿ ಇದ್ದೀರಿ, ಕೋಣಗಳನ್ನು ಮತ್ತೆ ಕೋಣ ಓಡಿಸೋರ್ನ ಫುಲ್ ತಯಾರಿ ಮಾಡಿದಿರಿ, ಕೋಣಗಳಿಗೆ ಅಲಂಕಾರ ಮಾಡಿದಿರಿ. ಹೇಗನ್ನಿಸ್ತಾ ಇದೆ ಈ ಕಂಬಳ? ಬೆಂಗಳೂರು ರಾಜಧಾನಿಯಲ್ಲಿ ಕೋಣಗಳನ್ನು ಕಂಬಳಕ್ಕೆ ತರುವುದಂತೆ ಹೇಳಿದರೆ ಇದಕ್ಕೆ ಬಹುಮಾನ ಸಿಕ್ಕದಿದ್ದರೂ ತೊಂದರೆ ಇಲ್ಲ ನಮಗೆ. ಇಲ್ಲಿ ಬಂದು ಭಾಗವಹಿಸುವುದು ನಮಗೆ ಭಾಳ ಸಂತೋಷದಿಂದ ಬಂದಿದ್ದೇವೆ. ಬಂದಿರೋದು 400 ಕಿಲೋಮೀಟರ್ ದೂರ ನೀವು ಬಂದಿದ್ದೀರಿ. ಹೇಗನ್ನಿಸ್ತು ಪ್ರಯಾಣ? ತುಂಬ ಟಯರ್ಡ್ ಆಯಿತಾ ಅಥವಾ ಹೆಂಗೆ ರೆಡಿಯಾಗಿದ್ದೀರಿ ನೀವು ಆ ಟಯರ್ಡ್ ಎಲ್ಲದನ್ನು ಮೀರಿ? ಟಯರ್ಡ್ ಆಗಿದೆ, ಆದರೂ ಒಂದು ಖುಷಿಯಾಗಿದೆ. ಅದರಲ್ಲಿ ಎಲ್ಲ ಟೀಮ್ ಎಲ್ಲ ಬಂದು ಟೀಮ್ ಜೊತೆ ಬಂದು ತುಂಬ ಖುಷಿಯಾಗಿದೆ ಮೇಡಮ್. ಇದುವರೆಗೂ ಈ ಕೋಣಗಳ ಜೊತೆ ಎಷ್ಟು ಕಂಬಳದಲ್ಲಿ ತಾವು ಭಾಗವಹಿಸಿದ್ದೀರಿ? ಸುಮಾರು ಕಂಬಳದಲ್ಲಿ ಭಾಗವಹಿಸಿದ್ದೀನಿ. ಈ ಸಲ ನಡೆದಂಥ ಕಕ್ಕೆಬಾದವು ಹಾಗೆ 2 ಕಂಬಳ ಇದಾಗಿದೆ, ಅದರ 3 ಕಂಬಳದಲ್ಲಿ ಈ ಸಲಿನೂ ಭಾಗವಹಿಸಿದ್ವಿ, ಹೋದ ಸಲಿನೂ ಭಾಗವಹಿಸಿದ್ವಿ. ಈಗ ನೀವು ಕಂಬಳಕ್ಕೆ ಕೋಣಗಳ ಜೊತೆ ಓಡ್ಲಿಕ್ಕೆ ಬಂದಿದ್ದೀರಿ, ಇಲ್ಲಿ ಓಡುವಂಥವ್ರು ನೀವು ನಿಮ್ಮ ಊರಿನಲ್ಲಿ ಕೂಡ ಅದೇ ತಯಾರಿಯನ್ನು ಮಾಡಿರ್ತೀರಿ. ಎಷ್ಟು ಕಷ್ಟ ಇದೆ ಸರ್ ಆ ತಯಾರಿ ಮಾಡೋದಕ್ಕೆ? ಸ್ವಲ್ಪ ಕಷ್ಟ, ವಾರ್ಮಪ್ ಎಲ್ಲ ಮಾಡಬೇಕಾಗುತ್ತೆ, ನಾವು ಹಾಗೆ ಬರಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ವಾರ್ಮಪ್ ಮಾಡಿ ರನ್ನಿಂಗ್ ಎಲ್ಲ ಮಾಡಿ, ವಾಕಿಂಗ್ ರನ್ನಿಂಗ್ ಎಲ್ಲ ಮಾಡಿ ಸ್ವಲ್ಪ ಮಾಡಿ ಬಂದಿದ್ದೀವಿ. ನಾವು ಸ್ಟಾರ್ಟಿಂಗಲ್ಲಿ ಕಟ್ಟುವಾಗ ಈಗ ಪೊಣಕ್ಕೆ ಅಂತ ಹೇಳ್ತೀವಿ, ತೂರುವಲ್ಲಿ ನಾವು ಪೊಣಕ್ಕೆ ಅಂತ ಹೇಳ್ತೀವಿ. ಇದನ್ನು ಕಟ್ಟಬೇಕು, ಆಮೇಲೆ ನಗ ಇಡಬೇಕು, ಇದು ಕರೆಕ್ಟಾಗಿ ನೀರು ಕಟ್ಟಬೇಕು, ಯಾಕಂದರೆ ಲೂಸ್ ಆಗಬಾರ್ದು. ಇಲ್ಲಿ ಕಟ್ಟಿದ್ಮೇಲೆ ಇದು ಕೊನೆ ತನಕ ಇರಬೇಕು. ಇದನ್ನು ಬಿಚ್ಚಲಿಕ್ಕಿಲ್ಲ. ಬಿಚ್ಚೋದು ಯಾವಾಗಂದರೆ ಯಾವಾಗ ನಮ್ಮದು ಮುಗೀತು, ಕಂಬಳ ಮುಗಿದಾಗ ಇದನ್ನು ಬಿಚ್ಚಿಸಬೇಕು ನಾವು. ಆ ಥರ ಇದಿತ್ತು, ಪದ್ಧತಿ ಇದೆ ಇದರಲ್ಲಿ. ಸೂರ್ಯ ನೋಡಿ, ಚಂದ್ರ ಸೂರ್ಯ. ನಾವು ಈಗ ನಿಂತಾಗ
ಎಡಗಡೆಗೆ ಚಂದ್ರ ಬರಬೇಕು, ಬಲಗಡೆ ಸೂರ್ಯ ಬರಬೇಕು, ಎದುರುಗಡೆ ನಿಂತು ಆ ಥರ ನಾವು ಕಟ್ಟಬೇಕು. ಕನ್ನಡದಲ್ಲಿ ಏನಂದರೆ ನಾವು ಪುತ್ತೂರಿನ ಕಂಬಳ ಬೆಂಗಳೂರಿಗೆ ಬಂದು ರಾಜಿಸುವಂಥ ನಮ್ಮ ಶಾಸಕರು ಮಾಡಿಸುವಂಥ ಪುತ್ತೂರಿ ಶಾಸಕನೇ ಮಾಡೋದು ಅಂತ ನಮಗೆ ಒಂದು ಹೆಮ್ಮೆಯ ವಿಚಾರ ಅದಕ್ಕೆ ಭಾಗವಹಿಸುವ ನಾವು ತಂಡದಲ್ಲಿ ಎಲ್ಲರೂ ಬಂದವರೆಲ್ಲ ಇದು ಸಂಬಳ ತಗೊಂಡು ಇದು ಮಾಡೋದಲ್ಲ, ಕೋಣದ ಮೇಲೆ ಅಭಿಮಾನ, ಕಂಬಳದ ಮೇಲೆ ಅಭಿಮಾನ ಇದ್ದು ಇಲ್ಲಿ ಬಂದು ಭಾಗವಹಿಸಿ ನಮಗೊಂದು ಪ್ರತಿಷ್ಠೆಯ ನಾವು ಕೋಣಗಳಿಗೆ ವಿಶಿಷ್ಟವಾದ ಆಹಾರವನ್ನು ಕೊಡ್ತೀರಿ ಅಂತ ನಾವು ನಿನ್ನೆ ಎಲ್ಲರನ್ನ ಮಾತಾಡಿಸಿ ತಿಳ್ಕೊಂಡ್ವಿ. ಆ ಕೋಣಗಳನ್ನ ಓಡಿಸುವಂತಹ ವ್ಯಕ್ತಿ ಕೂಡ ಅಷ್ಟೇ ಶಕ್ತಿಯುತವಾಗಿ ಇರಬೇಕು. ಅವ್ರಿಗೆ ಯಾವ ರೀತಿ ಆಹಾರ ಕೊಡ್ತೀರಿ? ಅವರು ಮಾಡುವಾಗ ಅವರ ಲಿಮಿಟೆಡ್ ಇರಬೇಕು, ಅದಕ್ಕೆ ಅದು ಪ್ರೋಟೀನ್ ಅಂಶ ಅದು ಯಾವುದೇ ಆರೋಗ್ಯಕ್ಕೆ ತಿನ್ನಬೇಕು, ಏನನ್ನ ತಿನ್ನಬಾರ್ದು ಸರ್ ಅವರು? ಅಲ್ಲ, ತಿನ್ಬೋದು, ಯಾವುದು ತಿನ್ನಬಾರ್ದು ಅಂತ ಇದರಲ್ಲಿ ಯಾವುದೂ ಇಲ್ಲ. ಅವರವರ ಫಿಟ್ನೆಸ್ಗೆ ಎಷ್ಟು ಬೇಕೋ ಅವರು ಅಷ್ಟು ಇದು ಮಾಡ್ತಾ ಇರಬೇಕು. ನಾವು ಬೆಳಿಗ್ಗೆ ಎದ್ದು ಇದು ಮಾಡಿ ವಾರ್ಮ್ ಅಪ್ ಮಾಡಿ ಅದು ಎಲ್ಲ ಕೆಲಸವನ್ನು ಮಾಡೋದು ಅವ್ರದ್ದು ಕರ್ತವ್ಯ. ಯಾಕಂದರೆ ನಾವು ರೆಡಿ ಮಾಡೋದಲ್ಲ, ಅವರೇ ರೆಡಿ ಮಾಡಬೇಕು. ಯಾಕಂದರೆ ಓಡಿಸೋರು ಅಷ್ಟೊಂದು ಇದು, ಯಾಕಂದರೆ ಆ ಓಡುವಾಗ ಅವರೇ ಸ್ಟೆಮಿನಾ ಬೇಕು. ಆ ಸ್ಟೆಮಿನಾ ಬೇಕಾದರೆ ಯಾವ ರೀತಿ ತಯಾರಾಗಬೇಕು ಅಂತ ಅವ್ರಿಗೆ ಗೊತ್ತಿರಬೇಕು. ಅದು ಅಕಾಡೆಮಿ ಇದೆ, ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡಿಸುವಾಗ ಅವರು ಓಡಿಸೋಕೆ ಸಜ್ಜರಾಗಿದ್ದಾರೆ ಅಂತ ಅಂದಾಗ ಓಕೆ ಅಂತ ಹೇಳ್ತೀವಿ. ಇದು ಬೆಂಗಳೂರಿನ ಕಂಬಳಕ್ಕೆ ಬಂದಿರುವಂತಹ ಕೋಣಗಳನ್ನು ಕರ್ಕೊಂಡ್ಬಂದಿರುವಂಥವರ ಮಾತು. ಅವರೆಲ್ಲರೂ ಕೂಡ ಬಹಳ ಉತ್ಸುಕರಾಗಿದ್ದಾರೆ. ಈ ಕಂಬಳದಲ್ಲಿ ಭಾಗವಹಿಸೋದಕ್ಕೆ ಭಾಳಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅಂತಿಮ ಹಂತದ ತಯಾರಿಯನ್ನು ಅವ್ರು ಮಾಡ್ತಾ ಇದ್ದದನ್ನು ಕೂಡ ನಾವು ತೋರಿಸಿದ್ದೀವಿ, ನೀವು ನೋಡಿದ್ದೀರಾ. ಸೊ ಈ ಕಂಬಳದಲ್ಲಿ ಭಾಗವಹಿಸೋರಿಗೆ ಬೇಕಾಗಿರುವಂಥದ್ದು ಮೆಡಲ್ ಅಲ್ಲ, ಗೆಲುವಲ್ಲ. ಈ ಕಂಬಳದಲ್ಲಿ ಭಾಗವಹಿಸುವಂಥದ್ದೇ ನಮ್ಮ ಮೊದಲನೇ ಗೆಲುವು ಅನ್ನೋಂಥದ್ದನ್ನು ಪ್ರತಿ ತಂಡದವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ಕೋಣದ ಅಥವಾ ಒಬ್ಬ ಓಟಗಾರನ ಅಥವಾ ಒಬ್ಬ ಮಾಲೀಕನ ಗೆಲುವಿನ ಪ್ರಶ್ನೆ ಅಲ್ಲ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ಎಲ್ಲರೂ ನಾವು ಗೆದ್ದಿರುವಂಥವ್ರಿಗೆ ಎಲ್ಲರದ್ದು ಕೂಡ ಇದು ಗೆಲುವು ಅನ್ನುವಂತಹ ಅಭಿಪ್ರಾಯವನ್ನು, ಸಮಾನ ಮನಸ್ಕ ಸ್ಥಿತಿಯನ್ನು ಅವರು ಹೊಂದಿದ್ದಾರೆ. ಸೊ ಅವರೆಲ್ಲರಿಗೂ ಶುಭವಾಗಲಿ. ಈ ಕಂಬಳದಲ್ಲಿ ಭಾಗವಹಿಸಿದವರೆಲ್ಲರಿಗೂ ಕೂಡ ಒಳ್ಳೆಯ ಸ್ಪರ್ಧೆಯನ್ನು ಕೊಡುವಂತಹದ್ದಾಗಲಿ ಅಂತೇಳಿ ನಾವು ಕೂಡ ಈ ದಿನ.com ಪರವಾಗಿ ಹಾರೈಸ್ತೀವಿ. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯಬಾಗ್ ಜೊತೆ ಧನಲಕ್ಷ್ಮಿ ದೇವರಾಜ್, ಈ ದಿನ ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.